ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. ಬಸವ ಕಲ್ಯಾಣದ ಅನುಭವ ಮೀಡಿಯಾ ಹೌಸ್ ಅಸೋಸಿಯೇಷನ್ ಬೆಂಗಳೂರಿನ TCS ಡ್ರೀಮ್ ಹಾಲಿಡೇಸ್ ಸಹಯೋಗದಲ್ಲಿ ವಚನ ಟಿವಿ ತನ್ನ ಮೊದಲನೆಯ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರೀಯ ಪುರಸ್ಕಾರ ಸಮಾರಂಭವನ್ನು ದಿನಾಂಕ 29 ನವೆಂಬರ್ 2025 ಮಿಲೇನಿಯಂ ಪ್ಲಾಜಾ ಶೇಖ್ ಜಾಯೇದ್ ರಸ್ತೆಯಲ್ಲಿರುವ ದುಬೈನ ಮಿಲೇನಿಯಂ ಪ್ಲಾಜಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾಣೇಹಳ್ಳಿಯವರು ವಹಿಸಿಕೊಂಡಿದ್ದರು. ಸಮಾರಂಭವನ್ನು ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ DV ಸದಾನಂದ ಗೌಡ ಅವರು ಉದ್ಘಾಟಿಸಿದರು. ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ಇಸ್ರೋದ ಮಾಜಿ ಚೇರ್ಮನ್ರಾಗಿರುವ ಮಾನ್ಯ ಡಾಕ್ಟರ್ AS ಕಿರಣ್ ಕುಮಾರ್ ಅವರು ಪ್ರದಾನ ಮಾಡಿದರು. ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ನಟರಾದ ಶ್ರೀಮತಿ ಉಮಾಶ್ರೀ ಅವರು, ಸುಧಾರಾಣಿಯವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಸವರಾಜ್ ದೇಶ್ಮುಖ್, ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ GV ಪಾಟೀಲ್, ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ನಿರ್ದೇಶಕ ಸುದೇಶ್ K ರಾವ್, ನೂತನ ಅನುಭವ ಮಂಟಪದ ವಿನ್ಯಾಸಕಾರ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ, ಕೇರಳ ಬಸವ ಸಮಿತಿಯ ಅಧ್ಯಕ್ಷರಾದ KP ಪ್ರಸನ್ನ ಕುಮಾರ್ ಅವರು ವಹಿಸಿಕೊಂಡಿದ್ದರು. ವಚನ ಟಿವಿ ನಾಡಿನ ಬಸವಾದಿ ಶರಣರ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿದ 7 ಜನರ ಹೆಸರಿನಲ್ಲಿ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ಇಳಕಲ್ಲಿನ ಡಾಕ್ಟರ್ ಮಹಾಂತ ಶ್ರೀ ವಚನ ಟಿವಿ ರಾಷ್ಟ್ರೀಯ ಪುರಸ್ಕಾರವನ್ನು ಕೂಡಲ ಸಂಗಮದ ಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರಿಗೆ ನೀಡಲಾಯಿತು. ಅದೇ ರೀತಿ ಜಗದ್ಗುರು ಲಿಂಗಾನಂದ ಶ್ರೀ ವಚನ ಟಿವಿ ರಾಷ್ಟ್ರೀಯ ಪುರಸ್ಕಾರವನ್ನು ನಾದಬ್ರಹ್ಮ ಖ್ಯಾತ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರಿಗೆ ನೀಡಲಾಯಿತು. ಅದೇ ರೀತಿ ತರಳಬಾಳು ಜಗದ್ಗುರು ಶಿವಕುಮಾರ್ ಶ್ರೀ ವಚನ ಟಿವಿ ರಾಷ್ಟ್ರೀಯ ಪುರಸ್ಕಾರವನ್ನು ಖ್ಯಾತ ಕವಿಗಳು, ವಿಮರ್ಶಕರು, ಎಡಪರ ಧೋರಣೆಯ ಚಿಂತಕರಾದ ಪ್ರೊಫೆಸರ್ SG ಸಿದ್ದರಾಮಯ್ಯನವರಿಗೆ ನೀಡಲಾಯಿತು. ಕನ್ನಡದ ಗಟ್ಟಿ ದನಿ ಪುಸ್ತಕದ ಜಗದ್ಗುರು ಎಂದು ಖ್ಯಾತರಾದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀ ವಚನ ಟಿವಿ ರಾಷ್ಟ್ರೀಯ ಪುರಸ್ಕಾರವನ್ನು ಕಲಬುರಗಿಯ ದಾಸೋಹ ಪರಂಪರೆಯ ಶರಣಬಸವೇಶ್ವರ ಸಂಸ್ಥೆಯ ಡಾಕ್ಟರ್ ದಾಕ್ಷಾಯಣಿ ಶರಣಬಸಪ್ಪ ಅಪ್ಪ ಅವರಿಗೆ ನೀಡಲಾಯಿತು. ಅದೇ ರೀತಿ ಕಲಬುರಗಿಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ವಚನ ಟಿವಿ ರಾಷ್ಟ್ರೀಯ ಪುರಸ್ಕಾರವನ್ನು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಯಿತು. ಭಾಲ್ಕಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪುರಸ್ಕಾರವನ್ನು ಶ್ರೀ IR ಮಠಪತಿ ಹಾರೋಗೇರಿಯ ವಚನ ಸಂಸ್ಕೃತಿ ಪ್ರತಿಪಾದಕರಿಗೆ ನೀಡಲಾಯಿತು. ಅದೇ ರೀತಿ ವಚನ ಪಿತಾಮಹ ಡಾಕ್ಟರ್ ಫಗು ಅಳಕಟ್ಟಿಯವರ ರಾಷ್ಟ್ರೀಯ ಪುರಸ್ಕಾರವನ್ನು ಪ್ರೊಫೆಸರ್ ವಿಜಯಲಕ್ಷ್ಮಿ ಗಡ್ಡೆ ಹಾಗೂ ಗುರುನಾಥ್ ಗಡ್ಡೆ ದಂಪತಿಗಳಿಗೆ ನೀಡಲಾಯಿತು. ಈ ಅಪರೂಪದ ಸಮಾರಂಭದ ಒಟ್ಟು ಉಸ್ತುವಾರಿ ಮತ್ತು ಜವಾಬ್ದಾರಿಯನ್ನು ಬೆಂಗಳೂರಿನ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಅಧ್ಯಕ್ಷರು, TCS ಡ್ರೀಮ್ ಹಾಲಿಡೇಸ್ ಸಂಸ್ಥೆ ಮುಖ್ಯಸ್ಥರಾದ SM ಸುರೇಶ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ದುಬೈನ ಅನಿವಾಸಿ ಕನ್ನಡಿಗರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಘನತೆಯನ್ನು ಹೆಚ್ಚಿಸಿದರು. ಇದೊಂದು ಅವಿಸ್ಮರಣೀಯ ಘಟನೆ. ಕೇವಲ ಒಂದೇ ವರ್ಷದಲ್ಲಿ ವಚನ ಟಿವಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಲಕ್ಷಾಂತರ ವೀಕ್ಷಕರನ್ನು ಹೊಂದಿರುವುದಲ್ಲದೆ ದೂರದ ದುಬೈ ದೇಶದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ದು ಅವಿಸ್ಮರಣೀಯ ಘಟನೆ ಎಂದೇ ಭಾವಿಸ್ತೇನೆ. ಇದರ ಸ್ಮರಣೀಯ ಚಿತ್ರಗಳು, ಪಟಗಳು ನಮ್ಮನ್ನು ಸದಾಕಾಲ ಖುಷಿಪಡಿಸ್ತವೆ. ಶರಣಾರ್ಥಿ.